ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ವಂಶಿ ಮತ್ತು ಸ್ವಾತಿ ನಡುವೆ ಇದ್ದಂಥ ದೊಡ್ಡ ಬಿರುಕು ಈಗ ತುಂಬ ಚೆನ್ನಾಗಿ ಒಂದು ಸಂಸಾರ ಆಗೋ ಮಟ್ಟಕ್ಕೆ ಬಂದಿದೆ. ಸೊ ವಂಶಿ ಒಳ್ಳೆತನಕ್ಕೆ ಸ್ವಾತಿ ಅಂತ ಹೆಂಡತಿ ಸಿಕ್ಕಿರೋದು ಪುಣ್ಯ ಅಂತಲೇ ಹೇಳ್ಬೋದು. ಇನ್ನು ಸ್ವಾತಿಯಿಂದ ಆದಂಥ ಎಡವಟ್ಟಿಂದ ಈ ಕಡೆ ಆಫೀಸಲ್ಲಿ ವಂಶಿಗೆ ತುಂಬ ಅವಮಾನ ಆಗಿರುತ್ತೆ. ಹಂಗಾಗಿ ಸ್ವಾತಿನ ಮಾತಾಡಿಸ್ತಾ ಇರಲ್ಲ ವಂಶಿಯವರು. ಇನ್ನು ಸ್ವಾತಿಗೆ ಬೇಜಾರಾಗಿ ದೇವಸ್ಥಾನ ಕಡೆ ಹೋಗಿರ್ತಾಳೆ. ಅಲ್ಲಿ ಈ ಕಡೆ ನಮ್ಮ ವಂಶಿಯವ್ರಿಗೆ ಒಂದು ಕಂಪನಿಯ ಏನಿದೆ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿದ್ರಲ್ಲ, ಆ ವ್ಯಕ್ತಿನೂ ಸಹ ಅಲ್ಲೇ ಇರ್ತಾರೆ. ಅವರು ಹೂವು ತೊಗೊಂಡು 50 ರೂಪಾಯಿ ಹಾಕೋ ಬದಲು 5,000ನ ಹಾಕ್ಬಿಡ್ತಾರೆ. ಸೊ ಇನ್ನೂ ಅಮ್ಮನ ಹತ್ರ ವಾಪಸ್ ಕೊಡು ಅಂತ ಕೇಳ್ತಾ ಇರ್ತಾರೆ. ಸರ್, ಅಷ್ಟೊಂದು ಕೊಡೋಕ್ಕಾಗಲ್ಲ, ದೇವ್ರು ಉಂಡಿಗೆ ಆಗ್ತೋ ಅಂತ ಅಂದ್ಕೊಂಬಿಡಿ, ನಾವು ಬಡವರು, ಇಷ್ಟೊಂದು ದುಡ್ಡು ನಮಗೂ ಬೇಕಾ, ಅವಶ್ಯಕತೆ ಇರುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆಲ್ಲ ಆಗಲ್ಲಮ್ಮ, 500 ರೂಪಾಯಿ ಆದರೆ ಬಿಡ್ತಿದ್ದೆ, 5,000 ಏನೋ ಮಿಸ್ಟೇಕಾಗಿ ಈ ಥರ ಆಗೋಯ್ತು, ಕೊಟ್ಬಿಡು ಅಂತೇಳ್ಬಿಟ್ಟು ಆ ವ್ಯಕ್ತಿ ಕೇಳ್ತಾ ಇರ್ತಾರೆ. ಆಯಮ್ಮ ಇಲ್ಲ, ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಏನಮ್ಮ ನೀವು ಈ ಥರ ಎಲ್ಲ ಮಾತಾಡ್ತೀರಾ, ಯಾರು ತಪ್ಪೇ ಮಾಡಲ್ವಾ ಅಂತೇಳ್ಬಿಟ್ಟು ವ್ಯಕ್ತಿ ಮಾತಾಡ್ಬೇಕಾದ್ರೆ ಸ್ವಾತಿ ಇದ್ದೋಳು, ಸರ್ ಎಲ್ಲರ ಜೀವನದಲ್ಲೂ ಮಿಸ್ಟೇಕ್ ಆಗೇ ಆಗುತ್ತೆ, ಆದರೆ ಅದನ್ನೇ ನಾವು ವಾದಿಸೋಕ್ಕಾಗುತ್ತಾ, ಮಿಸ್ಟೇಕ್ ಆಯಿತು ಅಂತೇಳ್ಬಿಟ್ಟು ಆ ವ್ಯಕ್ತಿನ ಅವನ್ನ ಒಂದು ಹುದ್ದೆನೂ ಕೀಳಾಗಿ ನೋಡೋದು ಎಷ್ಟು ಸರಿ ಅಂದಾಗ, ಯಾರಮ್ಮ ನೀನು, ಏನು ಮಾತಾಡ್ತಿದ್ದಿ ಅಂದ್ಬಿಟ್ಟು ಈ ಕಡೆ ಆ ವ್ಯಕ್ತಿ ಕೇಳ್ತಾರೆ. ಹೇಳ್ತೀನಿ ಸರ್, ನಾನು ವಂಶಿಯವರ ಹೆಂಡತಿ ಸ್ವಾತಿ ಅಂದಾಗ, ಹೌದಾ, ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂದಾಗ, ಅವ್ರ ಪ್ರಾಜೆಕ್ಟು ಇದೇ ರೀತಿ ಅಲ್ವಾ ಸರ್ ಆಗಿದ್ದು, ನಾನು ಮಾಡಿದ ತಪ್ಪಿಂದ ವಂಶಿಯವರು ಬೈಸ್ಕೊಳಂಗಾಯಿತು, ಅವ್ರು ಏನು ತಪ್ಪು ಮಾಡಿಲ್ಲ ಅಂದಾಗ, ಏನು ಹೇಳ್ತಾ ಇದೆಯಮ್ಮ ನೀನು ಅಂದಾಗ, ಹೌದು ಸರ್, ನಿಮಗೆ ತೋರಿಸ್ಬೇಕು ಅಂತ ಪ್ರೆಸೆಂಟೇಷನ್ ಮಾಡ್ಕೊಂಬರೋಕ್ಕೆ ರೆಡಿ ಮಾಡಿದರು, ಆದರೆ ನನ್ನ ತಪ್ಪಿಂದ ಅವ್ರ ಲ್ಯಾಪ್ಟಾಪ್ ಹಾಳಾಗೋಯ್ತು ಅಂದ್ಬಿಟ್ಟು ಈ ಕಡೆ ಹೇಳ್ತೀರಾ. ಏನು ಹೇಳ್ತಾ ಇದೆಯಾ ಅಂದಾಗ, ಹೌದು ಸರ್, ನನ್ನ ಲ್ಯಾಪ್ಟಾಪ್ ಮೇಲೆ ಟೀ ಚೆಲ್ಬಿಟ್ಟಿದೆ, ಹಂಗಾಗಿ ಅವ್ರ ಲ್ಯಾಪ್ಟಾಪು ಹಾಳಾಗೋಯ್ತು, ಇಲ್ಲ ಅಂದಿದ್ರೆ ಅವ್ರು ಫಸ್ಟ್ ಕ್ಲಾಸಾಗೆ ಪ್ರೆಸೆಂಟೇಷನ್ನ ನಿಮ್ಮ ಮುಂದೆ ಮಾಡ್ತಾಯಿದ್ರು, ಅದನ್ನು ಹೇಳೋಕ್ಕೂ ಸಹ ನೀವು ಅವಕಾಶ ಮಾಡಿಕೊಟ್ಟಿಲ್ಲ, ಆ ರೀತಿ ಅವ್ರಿಗೆ ಬೈದಿದ್ದೀರಾ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾಳೆ. ಈ ವ್ಯಕ್ತಿಗೆ ಅರ್ಥ ಆಗುತ್ತೆ, ಓ ಲೈಫಲ್ಲಿ ಎಲ್ಲರೂ ಸಹ ಮಿಸ್ಟೇಕ್ ಮಾಡ್ತಾರೆ ಅಂತೇಳಿ. ಸರ್, ನೀವು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅವ್ರು ಬೈದಿರೋದು ಹೆಚ್ಚಲ್ಲ, ಆದರೆ ಅವರಿಷ್ಟು ಕಷ್ಟಪಟ್ಟು ಆ ಪ್ರೆಸೆಂಟೇಷನ್ನ ರೆಡಿ ಮಾಡಿದ್ರು ಗೊತ್ತಾ, ಅವರಿಂದ ಒಂದು 50 ಜನಕ್ಕೆ ಕೆಲಸ ಸಿಕ್ಕಿದ್ರೆ ಅವ್ರಿಗೆ ಅದೇ ಖುಷಿ, ಇದನ್ನು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ನೀವು ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ. ವ್ಯಕ್ತಿ ಇದಳು, ಈ ಕಾಲದಲ್ಲೂ ಈ ಥರ ಹುಡುಗಿರು ಇರ್ತಾರ ಅಂತೇಳ್ಬಿಟ್ಟು ಯೋಚನೆ ಮಾಡಿ ನೋಡ್ತಾ ಇರ್ತಾರೆ. ಇನ್ನು ಸ್ವಾತಿ, ನೋಡಿಯಮ್ಮ, ಅವ್ರ ಕಾಸನ್ನ ಅವ್ರು ಕೊಟ್ಬಿಡಿ, ಯಾರು ದುಡ್ಡಾದರೂ ಅವ್ರ ದುಡ್ಡು ತಾನೆ, 10 ರೂಪಾಯಿ ಆದರೂ ಕಷ್ಟಪಟ್ಟು ದುಡಿಬೇಕು ಅಂತೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಇನ್ನು ವಂಶಿ ಆಫೀಸ್ಗೆ ಬಂದಾಗ ಈ ಕಡೆ ಅಲ್ಲಿ ಸ್ವಾತಿ ಹೇಳಿದಂಥ ಮಾತುಗಳು ಆ ವ್ಯಕ್ತಿಗೆ ಅರ್ಥ ಆಗುತ್ತೆ. ಯಾರೇ ಆದರೂ ಲೈಫಲ್ಲಿ ಒಂದು ಸತಿ ಆದರೂ ಮಿಸ್ಟೇಕ್ ಮಾಡೇ ಮಾಡ್ತಾರೆ, ನಾನು ಎಂಥ ಎಡವಟ್ಟು ಮಾಡ್ಕೊಬಿಟ್ಟೆ, ವಂಶಿ ಅಂತ ಒಳ್ಳೆ ವ್ಯಕ್ತಿಗೆ ಪ್ರಾಜೆಕ್ಟ್ನ ಕೊಡಲಿಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಅವರು ವಂಶಿಗೆ ಪ್ರಾಜೆಕ್ಟ್ ಕೊಡೋಕ್ಕೆ ನಿರ್ಧಾರ ಮಾಡ್ತಾರೆ. ಇನ್ನು ವಂಶಿಗೆ ಫೋನ್ ಮಾಡಿ ಹೇಳ್ತಾರೆ, ನಾವು ನಿಮಗೆ ಪ್ರಾಜೆಕ್ಟ್ ಕೊಡ್ತಾ ಇದ್ದೀವಿ ಅಂತ. ವಂಶಿಗೆ ತುಂಬ ಖುಷಿಯಾಗಿ, ಹೌದಾ ಸರ್, ನಾನು ಹೀಗೆ ಆಫೀಸ್ಗೆ ಬರ್ತೀನಿ ಅಂತೇಳ್ಬಿಟ್ಟು ರೆಡಿ ಆಗ್ತಾರೆ. ಇನ್ನು ಸ್ವಾತಿ ದೇವಸ್ಥಾನದಿಂದ ಬಂದು, ವಂಶಿಯವರೇ ತಗೊಳ್ಳಿ ಪ್ರಸಾದ ಅಂದ್ಬಿಟ್ಟು ಕೊಡೋಕ್ಕೆ ಬರ್ತಾರೆ. ನಿನ್ನ ಕೊಡೋ ಪ್ರಸಾದನ, ಅಮ್ಮ ತಾಯಿ ನೀನು ಸ್ವಲ್ಪ ದೂರನೇ ಇರು, ಈಗ ತಾನೇ ಆ ಪ್ರಾಜೆಕ್ಟ್ ಸಿಕ್ಕಿದೆ, ಇದನ್ನಕ್ಕೂ ಮುಳ್ಳಾಕ್ಬೇಡ ಅಂತೇಳ್ಬಿಟ್ಟು ವಂಶಿನ ನಿಷ್ಠೂರವಾಗಿ ಬೈತಾರೆ. ಯಾಕೆ ಈ ಥರ ಮಾತಾಡ್ತೀರಾ ವಂಶಿಯವರೇ, ಒಂದು ಕೆಟ್ಟದ್ರಿಂದ ಒಂದು ಒಳ್ಳೇದಾಗೇ ಆಗುತ್ತೆ, ದೇವ್ರ ಪ್ರಸಾದಕ್ಕೆ ಯಾಕೆ ಇಷ್ಟೊಂದೆಲ್ಲ ಬೈಗುಳ ನನ್ನಿಂದ ಅಂದ್ಬಿಟ್ಟು ಸ್ವಾತಿ ಹೇಳ್ತಾರೆ. ನೀನು ಸ್ವಲ್ಪ ದೂರ ಇದ್ದರೆ ನಂಗೆ ಅಷ್ಟೇ ಸಾಕು, ನೀನು ಮಾತಾಡ್ಸೋದು ಸಾಕು, ನಿನ್ನ ಸವಾಸನೂ ಸಾಕು, ನಿನ್ನಿಂದ ನನ್ನ ಪ್ರಾಜೆಕ್ಟ್ ಹಾಳಾಗೋಯ್ತು, ಈಗ ಹೆಂಗೋ ಅದು ಮತ್ತೆ ಸಿಕ್ಕಿದೆ, ನಿನ್ನಿಂದ ಮತ್ತೆ ಹಾಳಾಗ್ಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ವಂಶಿ ಬೇಜಾರಲ್ಲಿ ಮಾತಾಡ್ತಿರ್ತಾರೆ. ಸ್ವಾತಿಗೆ ತುಂಬಾ ನೋವಾಗ್ತಿರುತ್ತೆ. ಇನ್ನು ರಾಗಿಣಿ ಮತ್ತು ದುರ್ಗಾ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಮಿಕ ಅಂತ ಗಂಡ ಹೆಂಡತಿ ಹಿಂಗೆ ಜಗಳ ಆಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ತಾತ ಅಜ್ಜಿ ಇದ್ದವರು, ನೋಡು ವಂಶಿ, ಆ ರೀತಿ ಮಾತಾಡಬಾರ್ದು, ದೇವ್ರ ಪ್ರಸಾದದಲ್ಲಿ ಭೇದ ಭಾವ ಮಾಡಬಾರ್ದು, ಯಾರು ತಂದುಕೊಟ್ರೆ ಏನು, ಒಳ್ಳೇದಕ್ಕೆ ಅಲ್ವಾ ಅಂತೇಳ್ಬಿಟ್ಟು ಈ ಕಡೆ ಅಜ್ಜಿ ಹೇಳ್ತಾರೆ. ಹೌದು ವಂಶಿಯವರೇ, ನಾನು ನಿಮಗೋಸ್ಕರ ಅಂತ ಪೂಜೆ ಮಾಡಿಸಿ ನಿಮ್ಮ ಹೆಸರಲ್ಲಿ ತಗೊಬಂದೆ ಅಂದ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಇನ್ನು ಅಜ್ಜಿ ತಾತ ಹೇಳಿದ್ರಲ್ಲ, ಹಾಗಾಗಿ ವಂಶಿ ಅಜ್ಜಿ ತಾತ ಹೇಳ್ತಾ ಇದ್ದಕ್ಕೆ ಈ ಕಡೆ ನಾನು ಪ್ರಸಾದನ ತಗೋತಾ ಇದ್ದೀನಿ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ವಂಶಿಗೆ ಸ್ವಾತಿ ಮಾಡಿರೋ ಒಳ್ಳೆ ಕೆಲಸ ಅರ್ಥ ಆಗಲ್ಲ, ಆಮೇಲೆ ಅರ್ಥ ಆಗುತ್ತೆ, ಆವಾಗ ಸ್ವಾತಿನ ಅವರೇ ಇಷ್ಟಪಡ್ತಾರೆ. ಇನ್ನು ದುರ್ಗಾ ಮತ್ತು ರಾಗಿಣಿ ಇವರು ಏನು ಮತ್ತೆ ಪ್ರಾಜೆಕ್ಟ್ ಸಿಕ್ಬಿಡ್ತಾ ಕೈಗೆ, ಅದು ಹೆಂಗೆ ಸಿಕ್ಬಿಡ್ತು ಅರ್ಥನೇ ಆಗ್ತಾ ಇಲ್ವಲ್ಲ, ಇವರಿಬ್ಬರು ಜೊತೆ ಒಂದಾಗ್ಬಿಡ್ತಾರ ಅಂತೇಳ್ಬಿಟ್ಟು ಇವರೇನಾದರೂ ಮಾಡಿ ದೂರ ಮಾಡಲೇಬೇಕು, ಅಜಯ್ಗೆ ಫೋನ್ ಮಾಡೋಣ ಇರು ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಾ ಇರ್ತಾಳೆ. ರಾಗಿಣಿ, ಇವರಿಬ್ಬರು ಫ್ಯಾಮಿಲಿ ಒಂದು ಇದನ್ನು ನೋಡೋಕೆ ನನ್ನ ಕೈಲಿ ಆಗ್ತಾಯಿಲ್ಲ ಅತ್ತೆ, ಬನ್ನಿ ಹೋಗೋಣ ಅಂದಾಗ, ಇರು ರಾಗಿಣಿ ನೋಡೋಣ ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಾ ಇರ್ತಾಳೆ. ಒಟ್ಟಿನಲ್ಲಿ ಸ್ವಾತಿ ಮೇಲೆ ವಂಶಿಗೆ ಕೋಪ ಇರೋದು ಕಾಣಿಸ್ತಾನೆ ಇರುತ್ತೆ. ಈ ಕಡೆ ಅವ್ರು ಏನು ಮಾಡೋಕ್ಕಾಗಲ್ಲ. ಸೊ ಇವರಿಬ್ಬರು ಇನ್ನೂ ಕೋಪ ತೋರಿಸ್ತಾನೆ ಇದ್ದಾರಲ್ಲ, ಏನೂ ನಡೆಯಲ್ಲ, ನಾವೇ ಗೆದ್ದಿದ್ದು ಅಂದ್ಬಿಟ್ಟು ರಾಗಿಣಿ ಮತ್ತು ಸ್ವಾತಿ ಹೇಳ್ತಿರ್ತಾರೆ. ಸೊ ಆ ರಾಗಿಣಿ ಮತ್ತು ದುರ್ಗಾ ಇನ್ನು ವಂಶಿ ಫೋನ್ ಬಂದಿರುತ್ತಲ್ಲ, ಆ ಖುಷಿಯಿಂದ ತಾತ ಅಜ್ಜಿಗೆ ಕುಣಿದು ಕುಪ್ಪಳಿಸ್ತಾ ಇರ್ತಾರೆ. ಅಂದರೆ ನನಗೆ ಮತ್ತೆ ಆ ಪ್ರಾಜೆಕ್ಟ್ ಸಿಕ್ಬಿಡ್ತು ಅಂತೇಳಿ. ಹೌದೇನೋ ವಂಶಿ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಕಣೋ ಅಂದಾಗ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಅಲ್ಲ ಇದೇನು ಮಿರಾಕಲ್ಲ ಅಂತೇಳ್ಬಿಟ್ಟು ಈ ಕಡೆ ವಂಶಿ ಹೇಳ್ತಾ ಇರ್ತಾರೆ. ಒಟ್ಟಿನಲ್ಲಿ ಪ್ರಾಜೆಕ್ಟ್ ಸಿಕ್ತಲ್ಲ ಅಷ್ಟೇ ಸಾಕು
ಸಾಕು ಅಂತೇಳ್ಬಿಟ್ಟು ಅಜ್ಜಿ ತಾತಿ ಹತ್ರ ಖುಷಿನ ಹೇಳ್ಕೊತಾ ಇರ್ತಾರೆ. ವಂಶಿಗೆ ಫೋನ್ ಮಾಡಿ ಈಗ ನಾವು ನಿಮಗೆ ಪ್ರಾಜೆಕ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಈಗಿಂದ ಹೀಗೆ ಆಫೀಸ್ಗೆ ಹೋಗಿ ಸ್ಟಾಫ್ಗೆಲ್ಲ ಈ ಖುಷಿ ವಿಚಾರನ ಹೇಳ್ತೀನಿ ಅಂತೇಳ್ಬಿಟ್ಟು ವಂಶಿ ತಾತ ಅಜ್ಜಿ ಜೊತೆ ಹೋಗ್ತಾರೆ. ಇನ್ನು ಆ ಥರ ಹೋದ್ಮೇಲೆ ಈ ರಾಗಿಣಿ ಮತ್ತು ದುರ್ಗುಂಗೆ ಏನಾದರೂ ಮಾಡಿ ಇದನ್ನು ಹಾಳು ಮಾಡಬೇಕಲ್ಲ ಅಂತೇಳ್ಬಿಟ್ಟು ಕಾಯ್ತಾ ಇರ್ತಾರೆ. ತಾತ ಅಜ್ಜಿದವರು ನೋಡ್ದ ವಂಶಿ, ನೀನು ಸ್ವಾತಿ ಮೇಲೆ ರೇಗಾಡ್ತಿದ್ದೆ, ಒಳ್ಳೆ ಟೈಮ್ ಬಂದಾಗ ಒಳ್ಳೇದಾಗುತ್ತೆ ಕಣಪ್ಪ, ನೀನು ಒಂದು 50 ಜನಕ್ಕೆ ಕೆಲಸ ಕೊಟ್ಟರೆ ನೀನು ಭಗವಂತ ಇನ್ನೊಂದಷ್ಟು ನಿಮಗೆ ಒಳ್ಳೇದು ಮಾಡ್ತಾನೆ ಅಂತೇಳ್ಬಿಟ್ಟು ತಾತ ಅಜ್ಜಿ ಹೇಳ್ತಾರೆ. ಇನ್ನು ಸ್ವಾತಿ ಹತ್ರ ಬಟ್ಟಿಸ್ಕೊಳ್ದಂಗೆ ಅವರೇ ಬಟ್ಟಿಕ್ಕೊಂಡು ಮತ್ತೆ ಆಫೀಸ್ ಕಡೆ ಹೋಗ್ತಾರೆ ವಂಶಿಯವರು. ಆಫೀಸ್ಗೆ ಹೋಗಿ ಸ್ಟಾಫ್ ಹತ್ರ ನೋಡಿ ಪ್ರಾಜೆಕ್ಟ್ ನಮ್ಮ ಕೈ ತಪ್ಪೋಗಿತ್ತಲ್ಲ, ಅದು ಮತ್ತೆ ನಮಗೆ ಸಿಗೋ ಥರ ಆಗಿದೆ ಅಂದ್ಬಿಟ್ಟು ಈ ಕಡೆ ವಂಶಿ ಹೇಳ್ತಾ ಇರ್ತಾರೆ. ಏನು ಹೇಳ್ತಾ ಇದ್ದೀರಾ ಸರ್, ನಿಮ್ಗೊಂದು ಅರ್ಥ ಆಗ್ತಿಲ್ಲ ಅಂದ್ಬಿಟ್ಟು ಅವರೆಲ್ಲ ಹೇಳ್ತಾ ಇರ್ತಾರೆ. ಇನ್ನು ವಂಶಿ ಆಫೀಸ್ ಕಡೆ ಬಂದಾಗ ಆ ಸ್ಟಾಫ್ ಅಲ್ಲಿಗೆ ಬರ್ತಾರೆ. ನಾವು ಹೋಗೋಣ ಅವ್ರ ಹತ್ರ ಪ್ರಾಜೆಕ್ಟ್ನ ಇಸ್ಕೊಬರೋಣ ಅನ್ನೋಷ್ಟೊತ್ತಿಗೆ ಅಲ್ಲಿಗೆ ಬರ್ತಾರೆ. ವಂಶಿಯವರೇ ನೀವೇನು ಬರೋ ಅವಶ್ಯಕತೆ ಬೇಡ, ನಾವೇ ಇಲ್ಲಿಗೆ ಬಂದಿದ್ದೀವಿ ಅಂದಾಗ ಸರ್ ಬನ್ನಿ ಕ್ಯಾಬಿನಲ್ಲಿ ಮಾತಾಡೋಣ ಅಂತೇಳಿ ವಂಶಿ ಹೇಳ್ತಾರೆ. ಏನು ಬೇಡ, ನಾನು ನಿಮಗೆ ಅವತ್ತು ಸ್ಟಾಫ್ ಮುಂದೆ ಅವಮಾನ ಮಾಡಿದ್ದೆ, ನಿಮ್ಮ ಕೆಲಸದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದೆ, ಇವತ್ತು ಸ್ಟಾಫ್ ಮುಂದೆನೇ ನಾನು ನಿಮಗೆ ಪ್ರಾಜೆಕ್ಟ್ನ ಕೊಡ್ತಾಯಿದ್ದೀನಿ, ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಹೆಂಡ್ತಿಯಿಂದ ಅಂತೇಳ್ಬಿಟ್ಟು ಈ ಕಡೆ ಆ ವ್ಯಕ್ತಿ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ಸರ್ ಅಂದಾಗ, ನಿಮ್ಮ ಹೆಂಡ್ತಿ ಥರ ದೇವತೆ ಒಬ್ಬೊಬ್ಬರು ನಿಮ್ಮ ಜೊತೆ ಇದ್ದರೆ, ಅಂದರೆ ನಿಮ್ಮ ಹೆಂಡ್ತಿ ಥರ ಎಲ್ಲರಿಗೂ ಹೆಂಡ್ತಿ ಸಿಕ್ಬಿಟ್ರೆ ಯಾವ ಕಷ್ಟಗಳು ಬರೋದೇ ಇಲ್ಲ ಅಂತ ಅನ್ಕೋತೀನಿ. ಈ ಪ್ರಪಂಚದಲ್ಲಿ ಒಂದಿಲ್ಲ ಅಂದರೆ ಒಂದು ನೋಡಿಕೊಂಡು ಹೋಗೋ ಕಾಲದಲ್ಲಿ ಆ ಹುಡುಗಿ ನನಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ಲು ಅಂದರೆ, ಎಲ್ಲ ಲೈಫಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಅದನ್ನೇ ದೊಡ್ಡದು ಮಾಡಬಾರ್ದು ಅಂತ ತಿಳಿಸ್ಕೊಟ್ಲು. ನೀವೇನು ತಪ್ಪು ಮಾಡಿಲ್ಲ ವಂಶಿಯವರೇ, ಈ ಒಂದು ಪ್ರಾಜೆಕ್ಟ್ನ ನಾನು ನಿಮಗೆ ಕೊಡ್ತಾಯಿದ್ದೀನಿ, ನಿಮ್ಮ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಅಂದ್ಬಿಟ್ಟು ಆ ವ್ಯಕ್ತಿಗಳು ಹೇಳ್ತಾರೆ. ಹೌದಾ ಸರ್, ನನಗೆ ತುಂಬ ಖುಷಿ ಆಗ್ತಾಯಿದೆ, ಆದರೆ ಸ್ವಾತಿ ಇದರಿಂದ ಇದ್ದಾಳೆ ಅಂತಲೇ ಗೊತ್ತಾಗಲಿಲ್ಲ ಅಂದಾಗ, ಹೌದು ಸರ್, ಅವಳು ನನ್ನ ತಪ್ಪನ್ನ ಅವರು ರೂಮ್ ಮಾಡಿಸಿದ್ರು, ಆವಾಗ ಅರ್ಥ ಆಯಿತು ನಾನು ಇದೇ ಥರ ವಂಶಿಗೆ ದೊಡ್ಡ ತಪ್ಪು ಅಂತ ಅಂದ್ಬಿಟ್ಟೆ, ನಾನು ಯಾಕೆ ಈ ರೀತಿ ಯೋಚನೆ ಮಾಡಬಾರ್ದು ಅಂತ ಆಲೋಚನೆ ಮಾಡಿ ಈ ಪ್ರಾಜೆಕ್ಟ್ನ ನಿಮಗೆ ಕೊಡ್ತಾಯಿದ್ದೀನಿ, ನಂಬಿಕೆ ಇಟ್ಟು ದಯವಿಟ್ಟು ಇದನ್ನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ, ಆದರೆ ನಿಮ್ಮ ಹೆಂಡ್ತಿ ಅಂತ ಟ್ಯಾಲೆಂಟೆಡ್ ಬೇರೆ ಯಾರಿಗೂ ಸಿಗೋಕ್ಕೆ ಚಾನ್ಸ್ ಇಲ್ಲ ಅಂತೇಳ್ಬಿಟ್ಟು ಈ ಕಡೆ ವ್ಯಕ್ತಿ ಹೇಳ್ತಾರೆ. ವಂಶಿಗೆ ನಾನು ಸ್ವಾತಿಗೆ ಇಷ್ಟೊಂದೆಲ್ಲ ಬೈದ್ಬಿಟ್ನಲ್ಲ ಅಂತ ಬೇಜಾರು ಮಾಡ್ಕೊಂಡು ಬರೋಲ್ಲ, ಆದರೆ ಖುಷಿಯಿಂದ ನನಗಿಷ್ಟು ಒಳ್ಳೆ ಹೆಂಡ್ತಿ ಸಿಕ್ಕಿದ್ದಾಳಲ್ಲ ಅಂತೇಳ್ಬಿಟ್ಟು ವಂಶಿ ಬರ್ತಾರೆ. ಈಗ ಸ್ವಾತಿನ ಮಾತಾಡಿಸ್ಬೇಕು ಅಂತ ತುದಿ ಕಾಲಲ್ಲಿ ನಿಂತಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ.